ಒಂದೆರಡು ಘಟನೆಗಳು ಒಳಭಾಗದಲ್ಲಿ ಆದಂಥ ಒಂದೆರಡು ಘಟನೆಗಳು ಸಾಕಷ್ಟು ಬದಲಾವಣೆಗಳನ್ನ ತಂದಿದೆ ಅಂತೇಳಿ ಆಚೆ ಬಂದವರು ವಾಪಸ್ ಒಳಗಡೆ ಬಂದು ಹೇಳಿದಾಗಲೂ ತಮಗೆ ಅದೊಂದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ಕಾಡುತ್ತೆ, ಬೇಜಾರಾಗುತ್ತೆ. ಈ ಆಚೆ ಬಂದ ಮೇಲೆ ಇಲ್ಲಿರುವಂಥ ಬೆಳವಣಿಗೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅದೆಲ್ಲ ಏನೂ ಇಲ್ಲ ಈ ಮೇಲ್ನೋಟಕ್ಕೆ. ಸುದೀಪ್ ಸರು ಕೂಡ ಅದನ್ನು ಹೇಳಿದರು, ಯಾವುದೇ ಆ ರೀತಿ ಏನೂ ಆಗಿಲ್ಲ ಅನ್ನುವಂಥದ್ದು. ತಮಗೂ ಅದು ವೈಯಕ್ತಿಕವಾಗಿ ಅನಿಸ್ತಾ ಇದೆಯಾ? ನೋಡಿ, ನಾವು ಒಳಗಡೆ ಇದ್ದಾಗ ಕಂಪ್ಲೀಟ್ಲಿ ಬ್ಲೈಂಡ್. ಹೊರಗಡೆ ಏನು ನಡೀತಾ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಆ್ಯಂಡ್ ನಮ್ಗೆ ಏನು ಬಂದು ಹೇಳ್ತಾರೋ ಅದೇ ನಿಜ ಅಂತಲೇ ನಾವು ನಂಬೋದು. ನನ್ನ ಹೆಂಡ್ತಿ ವಿಚಾರ ಬಂದಾಗ ತುಂಬ ನೊಂದ್ಕೊಂಡಿದ್ದಾಳೆ. ಆ್ಯಂಡ್ ಎಲ್ಲೂ ಓಡಾಡೋದಕ್ಕಾಗ್ತಿಲ್ಲ, ಹೋದ ಕಡೆ ಎಲ್ಲ ಕಲ್ಲೆಸಿತಾ ಇದ್ದಾರೆ. ಆ್ಯಂಡ್ ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋವಾಗ್ಲೂ ತುಂಬ ತೊಂದರೆಗಳಾಗ್ತಿದೆ ಅಂತ ಕೇಳ್ಪಟ್ಟಾಗ ತುಂಬ ನೋವಾಯಿತು. ಸಾಕು, ಅಂದರೆ ಏನಕ್ಕೆ ಬಂದಿರೋದು ನನ್ನ ಬಿಗ್ ಬಾಸ್ಗೆ, ಅವ್ರಿಗೋಸ್ಕರನೇ, ಅವ್ರಿಗೆ ತೊಂದರೆ ಆಗ್ತಿದೆ ಅಂದರೆ ಅಲ್ಲಿ ಇರೋದೇ ಬೇಡ ಅಂತ ಅನ್ನಿಸ್ತಿತ್ತು. ಬಟ್ ಸುದೀಪ್ ಸರು ಅಲ್ಲಿ ಬಂದು ಅದೊಂದು ಬುದ್ಧಿ ಮಾತು ಹೇಳಿದಾಗ ಹೌದಲ್ವಾ ಅಂತಂತ ಅನಿಸ್ತು. ಆ್ಯಂಡ್ ಅಲ್ಲಿಂದ ನಾನು ಏನಿದ್ನೋ ಅದನ್ನು ಕಂಟಿನ್ಯೂ ಮಾಡಿದೆ. ಬಟ್ ಎಲ್ಲೋ ಒಂದು ಕಡೆ ನೋವಾಯಿತು.